ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ಹೇಳ್ರಿ, ನಮ್ಗೊಂದು ಕಾರ್ ಗಾಡಿ ಕಳ್ಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್, ಕಳಿಸಿದ್ದೀನಿ. ಯಾವ್ದೈತ್ರಿ ಸರ್ ಕಾರ್ ಇದು? ಹುಂಡೈ ಯಾನು. ಹೋಂಡಾ ಏನೈತ್ರಿ? ಹ್ಞೂ. ಓಕೆ. ಎರಾ ಏನು ಪ್ಲಸ್. ಮಾಡಲ್ ರೀ ಸರ್? ಸರ್ 2012 ಮಾಡಲು. 2012 ಮಾಡಲ್ ಐತ್ರಿ? ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸೆಕೆಂಡ್ ಓನರು. ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ? ಹೌದು. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? 68,000 ನೋಡಿದೆ. 68,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ಸರ್. ಓಕೆ. ಎಲ್ಲ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರು ವೆಹಿಕಲ್ಗೆ? ಹೌದು ಸರ್. ಏನು ಟೈರ್ ಕಂಡೀಷನ್ ಆಗಿರ್ಬೋದು, ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟಿಪ್ನಿ ಇದೆ ಟೈರು? ಸರ್ ಟೈರ್ 80-85% ಇರುತ್ತೆ. ಹಾಂ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಒಂದು ಡೆಂಟು ಒಂದು ಸ್ಕ್ರಾಚ್ ಏನು ಕೂಡ ಇಲ್ಲ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ಒರಿಜಿನಲ್ ರೀಪೇಂಟ್? ಪೇಂಟಲ್ಲಿ ಐತೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಆ ಫೈನಲ್ ಥರ ಕೆಲಸ, ಗಾಡಿ ಮೇಲೆ ಏನಿಲ್ಲ. ಕೇಸಸ್ಸು, ಓರಿಜಿನಲ್ ಜಂಪು, ಈ ಥರ ಏನೂ ಇಲ್ಲ ರೀ ಪ್ರಾಬ್ಲಮ್ಮು? ಇಲ್ಲ ಇಲ್ಲ ಇಲ್ಲ. ಪೂರ್ತಿ ಕ್ಲಿಯರ್ ಐತ್ರಿ? ಎಲ್ಲ ಕ್ಲಿಯರ್ ಐತೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಂದ್ರಿ. ಇವಾಗ ಹೌದು ಹೌದು. ಇಂಜನ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಅಂತ? ಇಂಜಿನ್ ಚೆನ್ನಾಗೈತೆ. ಓಕೆ. ಶಿವಲ್ ಇಂಜನಾ? ಹ್ಞೂ. ಓಕೆ ಮಾಡಲ್ ಸರ್. ಗಾಡಿ ಇದು. ನೀಟ್ ಗಾಡಿ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC 2012 ಮಾಡಲ್ ಅಂದರೆ ಇನ್ನೂ ಬರಲ್ಲ, ರನ್ನಿಂಗ್ ಐತೆ. ಓಕೆ. ಇನ್ಶೂರೆನ್ಸು ಇನ್ನೂ 8 ತಿಂಗಳೈತೆ ಸರ್. 2 ತಿಂಗಳ ತನಕ ಇನ್ಸೂರೆನ್ಸ್ ಐತ್ರಿ? ಹ್ಞೂ. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜು? ಸರ್ 16 ಬರ್ತೈತೆ ಸರ್. 16 ತನಕ ಬರ್ತೈತೆ ರೀ? ಹ್ಞೂ. ಓಕೆ. ಇನ್ನು ಗಾಡಿ ಒಳಗೆ ಫ್ಯೂಚರ್ಸ್ ಎಲ್ಲ ನೋಡೋದಾದ್ರೆ ಇಂಟೀರಿಯರು ಒಳಗಡೆ ಏನೇನು ಐತ್ರಿ? ಸರ್ AC ಐತೆ, ಪವರ್ ಹಾಂ. ಸ್ಟೇರಿಂಗ್ ಐತೆ, 2 ಡೋರ್ ಪವರ್ ವಿಂಡೋ ಐತೆ, ಸೆಂಟರ್ ಲಾಕ್ ಐತೆ. ಹ್ಞೂ. ಒಳ್ಳೆ ಲೆದರ್ ಸೀಟ್ಸ್ ಐತೆ ಗಾಡೀಲಿ. ಓಕೆ. ಈ ಥರ ಐತ್ರಿ ಫೀಚರ್ಸ್? ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ. ಇನ್ನು ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು ರೀ? ಹೌದು ಸರ್, ಬರೀ ತಗೊಂಡು ಓಡಿಸೋದು ಬರೀ. ಓಕೆ. ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ, ಫ್ರಂಟ್ ಸೈಡ್ ಪವರ್ ವಿಂಡೋ ಆಗಿರ್ಬೋದು, AC ವರ್ಕು, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು ಕೂಡ ಎಲ್ಲ ಗಾಡಿ ಒಳಗೆ ಫೀಚರ್ಸ್ ಐತ್ರಿ? ಐತೆ ಸರ್, ಐತೆ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ 2,10,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. 2,10,000 ರೇಟ್ ಹೇಳಾಗತ್ತೆ ರೀ? 2,10,000 ರೂಪಾಯಿ ಹೇಳ್ತಾ ಇದ್ದೀವಿ. ಓಕೆ. ಫೈನಲ್ ಟು ಫೈನಲ್ 1,95,000 ಕೊಡ್ತೀವಿ ಸರ್. ಓಕೆ. ಮಾಡಲ್ ಬಂದುಬಿಟ್ಟು 2012 ಮಾಡಲು. ತಾವು ಸೆಕೆಂಡ್ ಓನರು, ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ, ಹೌದಾ? ಹೌದು. 2,10,000 ರೇಟ್ ಹೇಳಾಗತ್ತೆ. ನಮ್ಮ ಕಡೆಯಿಂದ ಬಂದ್ರೆ 1,95,000 ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಹೌದಾ? ಫೈನಲ್ ಸರ್, ಹೌದು. ಫೈನಲ್ ರೇಟೇ ಮಾಡ್ತೀರಾ? ಇನ್ನು ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಬಂದರೆ? ಇಲ್ಲ ಸರ್, ಫೈನಲ್ ಮಾಡೋಣ. ಫೈನಲ್ಲೇ ಮಾಡ್ತೀರಾ? ಹೌದು ಸರ್. ಓಕೆ. ಅಂದರೆ ಬಂದರೆ ನಮ್ಮ ಕಡೆಯಿಂದ ಇನ್ನೊಂದು 2-3 ಸಾವಿರ ರೂಪಾಯಿ ಡಿಸ್ಕೌಂಟ್, ದೂರಿಂದ ಬರ್ತಿರ್ತಾರಲ್ಲ ಅವರಿಗೆ ಏನಾದರೂ ಇನ್ನೂ ಮಾಡೋಣ ಸರ್, ಮಾಡೋಣ ಸರ್, ಮಾಡ್ಕೊಡೋ ಪ್ರಯತ್ನ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ. ಗಾಡಿ ಅಂತ ಲೊಕೇಶನ್ ರೀ? ಸರ್ ಮೈಸೂರು ಸಾತ್ಗಳ್ಳಿ ಬಸ್ ಡಿಪೋ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್? ಇದೆ ಸರ್, ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.